ನಮಸ್ಕಾರ ಗುರು. ನಮಸ್ಕಾರ ಗಾಂಡು. ಗೇಮ್ ಆಡೋಣ ಚಾನಲ್ ಗೇಮ್ ಆಡೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಗುರು. ಲಾಸ್ಟ್ ಎಪಿಸೋಡು ನಾವು ಅಜಲಿಯಸ್ ಟೌನಿಗೆ ಬಂದಿದ್ರಿ, ಜಿಮ್ಮಲ್ಲಿ ಗಿದ್ರಿ ಇವಾಗ ಓಡ್ತಾ ಇದ್ದೀವಿ. ಅಷ್ಟರಲ್ಲಿ ಈ ಗಾಂಡು ನನ್ನ ಮಗ ಬಂದ್ಬಿಟ್ಟ, ಏನೋ ಹಾರ್ಟ್, ಇವನ ಹೆಸರು ಹಾರ್ಟ್ ಅಂತ. ಸೊ ಹಾರ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಚಾಲೆಂಜ್ ಮಾಡ್ತಾ ಇದ್ದಾನೆ. ನೋಡೋಣ ಯಾರ್ದು ದೊಡ್ಡದು ಅಂತ, ಅಂದರೆ ಯಾರು ಪೋಕಿಮೋನ್ ದೊಡ್ಡದು ಅಂತ. ಸೊ ಬನ್ನಿ ಬ್ಯಾಟಲ್ ಆಡ್ಬೇಡ. ಇವನ್ನ ಸೋಲ್ಸ್ಬಿಟ್ಟು ನೆಕ್ಸ್ಟು ಟೌನ್ಗೆ ಹೋಗೋಣ. ಯಾವ ಟೌನ್ ಅಂತ ದೇವರಣ ನಂಗೆ ಗೊತ್ತಿಲ್ಲ, ಬಟ್ ಹೋಗೋಣ. ಏನೇನೋ ಮಾರ್ಕ್ರೋ ಕಳಿಸೋನೆ, ಅವ್ನು ತಾಯಿನಾಕೆ ಇರೋ ಪಿಕಾಚು ಕಳಿಸ್ತೀನಿ. ಪಿಕಾಚು ಥಂಡರ್ ಬೋಲ್ಟ್, ಥಂಡರ್ ಬೋಲ್ಟ್ ಹೊಡೀತು. ಸೊ ಪಿಕಾಚುಗೆ ಥಂಡರ್ ಬೋಲ್ಟ್ ಓಡಿಸ್ಬಿಟ್ಟು ನೆಕ್ಸ್ಟ್ ಟೈಮ್ ಮ್ಯಾಚ್ ಚೂಸ್ ಮಾಡ್ತಾನೋ ಅದ್ರ ಪ್ರಕಾರ ನಾವು ಚೂಸ್ ಮಾಡಿಬಿಟ್ಟು ಪಟ್ ಅಂತ ಮುಗಿಸ್ಬಿಟ್ಟು ಬೇರೆ ಟೌನ್ಗೋಣ. ಗ್ಯಾಸ್ಲಿ ಚೂಸ್ ಮಾಡ್ತವನೆ. ಸೊ ನಾವು ಎಸ್ಪಿಯೋನ್ ಹಾಕೋಣ, ಎಸ್ಪಿಯೋನ್. ಯಾಕಂದರೆ ನೀವು ನೋಡಿರ್ಬೋದು ಲಾಸ್ಟ್ ಎಪಿಸೋಡಲ್ಲಿ, ಲಾಸ್ಟ್ ನಂಗೆ ಗೊತ್ತಿಲ್ಲ ಗುರು. ಈ ಗುರು ಟೋಗೆಪಿ ಕಳಿಸಿದ್ದೀನಿ, ಕರೆಕ್ಟು. ಎಸ್ಪಿಯೋನ್ ಅಲ್ಲ, ಟೋಗೆಪಿ. ಈಗ ಟೋಗೆಪಿ ಕೈಲಿ ಇವತ್ತು ಇದನ್ನು ಸೋಲ್ಸ್ತೀನಿ ಗುರು. ಒಂದು ಚಾಲೆಂಜು ಬಾಬ್. ನಾನು ಟೋಗೆಪಿಯಿಂದ ನಾನು ಗ್ಯಾಸ್ತಿನ ಸೋಲ್ಸ್ಬಿಟ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನೋಡ್ರಿ ಎಷ್ಟು ಬೇಗ ಸೋಲ್ಸ್ತಾ ಇದ್ದೀನಿ. ಟೋಗೆಪಿಯಿಂದ ನಾನು ಗ್ಯಾಸ್ತಿನ ಸೋಲ್ಸ್ಬಿಟ್ರೆ ಇವತ್ತೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿರಿ, ಟೋಗೆಪಿ ಬಂದು ಲೆವೆಲ್ 4 ಐತೆ, ಗ್ಯಾಸ್ಲಿ ಬಂದ್ಬಿಟ್ಟು ಲೆವೆಲ್ 18. ಹೆಂಗೆ ಗೊತ್ತಾಗೋರು, ಒಂದು ಮಗು ಘಟ ನೋಡ್ದಂಗೆ ಐತಿ ಇವಾಗ. ಸೊ 18ನೇ ಲೆವೆಲಲ್ಲಿ ಐತೆ. ನೋಡೋಣ ಟೋಗೆಪಿ ಸೋಲ್ಸುತ್ತಾ ಇಲ್ವೋ ಅಂದ್ಬಿಟ್ಟು. ನೀವು ಎಕ್ಸ್ಟ್ರಾ ಸೆನ್ಸರಿ ತಗೋ ಟೋಗೆಪಿ, ಎಕ್ಸ್ಟ್ರಾ ಸೆನ್ಸರಿ ಯೂಸ್ ಮಾಡು. ಎಸ್, ಸೂಪರ್ ಎಫೆಕ್ಟಿವ್, ಸೋಲ್ಸಿದ್ದಾಯ್ತು. ಆಯಿತು ಗುರು, ಇನ್ನೇನು ವೆಯ್ಟ್ ಮಾಡ್ತಿದ್ದೀಯ? ಹೋಗು ಸಬ್ಸ್ಕ್ರೈಬ್ ಮಾಡು. ನೀನು ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡು. ಹೋಗು ಚಿನ್ನ, ಹೋಗು ಬಂಗಾರ, ಹೋಗು ಸಬ್ಸ್ಕ್ರೈಬ್ ಮಾಡು. ಸೊ ಟೋಗೆಪಿ ಇವಾಗ ನಾನ್ ಸ್ಟಾಪ್ ಲೆವೆಲ್ ಅಪ್ ಆಗ್ತಿದೆ. ಏನೋ ಮೂವಾ, ವಿಚ್ ಮೂವ್ ಶುಡ್ ಬಿ 1 2 3 ಪ್ರೂಫ್. ಗ್ರೌಲ್, ಎಸ್, ಸಾಫ್ಟ್ ಬಾಯ್ಲ್ ಅಟ್ಯಾಕ್ ಕಲಿಸಿದ್ದೀನಿ ಅದಕ್ಕೆ. ಸೊ ಟೋಗೆಪಿ ಗ್ರೀವ್ ಟು ಲೆವೆಲ್ 7, ಲೆವೆಲ್ 8. ಸೊ ಕರ್ಸ್ ಹೊಡೆದು ಬಿಡ್ತಲ್ಲ ಗುರು, ಬಟ್ ಪರವಾಗಿಲ್ಲ, ಕಡಾಬ್ರಂಗೆ ಕಳಿಸ್ತವನೆ. ಸೊ ಕಡಾಬ್ರಾಗೆ ನಾನು ಟೋಗೆಪಿನೇ ಕಂಟಿನ್ಯೂ ಮಾಡಲ್ಲ. ಎಕ್ಸ್ಟ್ರಾ ಸೆನ್ಸರಿ ಯೂಸ್ ಕನ್ಫ್ಯೂಷನ್ ಯೂಸ್ ಮಾಡ್ತೀನಿ, ತೆಗೆಸ್ಕೊಂತ ಗುರು. ಟೋಗೆಪಿ ಫಸ್ಟ್ ಟೈಮ್ ಗುರು, ಲಾಸ್ಟ್ ಎಪಿಸೋಡಲ್ಲಿ ಮಗು ಈಚೆ ಬಂತು, ಇವಾಗ ತೆಗೆಸ್ಕೊಂತು. ಸೊ ಎಸ್ಪಿಯೋನ್ನ ಕಳಿಸಿದ್ದೀನಿ. ಸೊ ಬೈಟ್ ಯೂಸ್ ಮಾಡಿದ್ರೆ ಸೂಪರ್ ಎಫೆಕ್ಟಿವ್ ಅದು ಕಡಾಬ್ರಾಗೆ, ಬಿಕಾಸ್ ಕಡಾಬ್ರಾ ಬಂದು ಸೈಕಿಕ್ಕು. ಸೊ ಡಾರ್ಕ್ ಅಟ್ಯಾಕ್ ಯೂಸ್ ಮಾಡಿದ್ರು ನೋಡಿ ಈ ಥರ ಸೂಪರ್ ಎಫೆಕ್ಟಿವ್ ಅಷ್ಟೇ. ಸೊ ಕಡಾಬ್ರನ್ ಸೋಲ್ಸಾಯ್ತು ಅಲ್ಲೋ. ಶಿಷ್ಯ ನೆಕ್ಸ್ಟ್ ಯಾರನ್ನ ಕಳಿಸ್ತೀವೋ? ಏನು ಗುರು ಅಟ್ಯಾಕ್ ಇದು, ಪವರ್ ಜಿಮ್ಮು. ವಿಚ್ ಮೂವ್ ಶುಡ್ ಬಿ ಫರ್ಗಾಟನ್. ಅಣ್ಣ ನಂಗೆ ದೇವರೇ ಗೊತ್ತಿಲ್ಲ, ನೋಡೋಣ ಇರಿ. ವಾಂಟ್ ಟು ಲರ್ನ್ ಪವರ್ ಜಮ್. ನಮ್ಮನ್ನು ಇಂಗ್ಲೀಷ್, ನನ್ನಷ್ಟು ಇಂಗ್ಲೀಷ್ ಕಚಡವಾಗಿ ಅವನು ಮಾತಾಡೋಕ್ಕೆ ಬರಲ್ಲ, ಬಟ್ ಅಷ್ಟೇ ಚೆನ್ನಾಗಿ ಮಾತಾಡ್ತೀನಿ. ಒನ್ ಥಿಂಗ್, ಐ ಟಾಕ್ ಇಂಗ್ಲೀಷ್ ರಿಯಲಿ ಬ್ಯೂಟಿಫುಲ್. ನಿನ್ನ ಅಕ್ಕನ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಅಯ್ಯ ಅಷ್ಟೇನು ಬರಲ್ಲ, ಬಟ್ ಎಷ್ಟು ಬರುತ್ತೋ ಅಷ್ಟು ಕ್ಲೀನಾಗಿ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಬೋದು. ಸೊ ಇವಾಗ ಶಿಷ್ಯ ಬೇಲೀಫ್ ಕಳಿಸಿದ್ದಾನೆ. ಇದನ್ನೇನು ಒಂದು ಅಟ್ಯಾಕಲ್ಲಿ ನಮ್ದೇನು ಚಾರ್ಮಿಲಿಯನ್ ಏನು ಕಡಿಮೆನ, ಫ್ಲೇಮ್ ಥ್ರೋವರಲ್ಲಿ ಹೊಡೆದಾಕ್ಬಿಡ್ತೀವಿ ಇದನ್ನು. ಸೊ ಇವನ್ನ ಪಟ್ ಅಂತ ಸೋಲ್ಸೋಣ. ಒಂದು ತಾಯಿನಾಡ ನಮ್ಮ ನನಗೆ ಬೋರ್ ಆಗ್ತೈತೆ, ಅವ್ನು ಸೋಲ್ಸಿದ್ದಾಯಿತು. ಸೊ ಇವನು ಏನೋ ಮಾತಾಡ್ತಾವನೆ, ಟೀಮ್ ರಾಕೆಟ್ನ ಸೋಲ್ಸ್ಬಿಟ್ಟು ಹಂಗೆ ಹಿಂಗೆ ಅಂತ. ಇವನ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಇವಾಗ ನೋಡ್ರಿ, ಒಂದು ಗೇಮ್ ಅಂದಮೇಲೆ, ಈ ಪೋಕಿಮೋನ್ ಗೇಮಲ್ಲಿ ಯಾವನಾದರೂ ಒಬ್ಬ ಚೂತಿ ನನ್ನ ಮಗ ಇದ್ದಿರ್ತಾನೆ. ಆ್ಯಶ್ಗೆ ಗ್ಯಾರಿ ಇದ್ದ. ಸೊ ಇವನ ಹೆಸರೇನು ಲವಡನೋ ಗೊತ್ತಿಲ್ಲ, ನಾನು ಡಿ ಬಾಸ್ ಅಂತ ಇಟ್ಟಿದ್ದೀನಿ ಅಷ್ಟೇ. ಬಟ್ ನಿಜವಾದ ಆ್ಯನಿಮೇಲಿ ಇವನ ಹೆಸರು ನನಗೆ ಏನಂತನೂ ಏನೂ ಗೊತ್ತಿಲ್ಲ. ಸೊ ಇವನ್ ಡ್ರೈವಲ್ಲಿ ಬಂದುಬಿಟ್ಟು ಹಾರ್ಟ್ ಅಂತ. ಇವಾಗ ನೋಡಿ ಫೈಟ್ ಮಾಡೋದ್ನಲ್ಲ ಅವನ ಜೊತೆ ಹಾರ್ಟು. ಸೊ ಯಾರ್ಯಾರು ನನ್ನ ಹಳೆ ವೀಡಿಯೋಸ್ ನೋಡಿಲ್ವೋ ಅವರು ಈ ವಿಡಿಯೋ ನೋಡಾದ್ಮೇಲೆ ಹೋಗಿ ಎಲ್ಲ ನೋಡ್ಕೊಂಬರ್ರಿ. ಸೊ ಇದೇನು ನಡೀತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಪೋಕಿಮೋನ್ ಗೇಮ್. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನಗೇನೋ ಇದು ವೈರಲ್ ಆಗುತ್ತೆ ಅನಿಸ್ತಾ ನನ್ನ ಗಟ್ ಫೀಲಿಂಗ್ ಬರ್ತಾಯಿದೆ. ಇವನು ಯಾವನ ಇದ್ದಾನೆ ಶಿಷ್ಯ ಕಾಡಲ್ಲಿ. ಸೊ ಇವನಿಗೆ ನಾವು ಫಾರ್ಫೆಟ್ಚ್ ಅನ್ನೋ ಪೋಕಿಮೋನ್ನ ನಾವು ಇವಾಗ ಅವನಿಗೆ ಹುಡುಕಿ ಕೊಡಬೇಕು. ಅದನ್ನು ಹಿಂದೆಯಿಂದ ಹೋಗ್ಬಿಟ್ಟು ಅಂತ ಕೋಳಿ ಹಿಡ್ಕೊತೀವಿ, ಗೊತ್ತಾಗೋರು. ಊರುಗಳಲ್ಲಿ ಏನಾದರೂ ತಿನ್ಬೇಕಂದ್ರೆ ಕೋಳಿ ಕಬಾಬು ಅದು ಇದಕ್ಕೆ ನಾವು ಕೋಳಿ ಹಿಡ್ಕೊತೀವಿ, ಗೊತ್ತಾ. ಸೊ ಹಂಗೆ ನಾವು ಇವಾಗ ಇದನ್ನ ಹಿಡಿಬೇಕು. ಆದರೆ ಒಂದು ತಾಯಿನಾಡ ಇದು ಓಡೋಗ್ತೈತೆ. ಇದನ್ನ ಹೆಂಗೆ ಉಲ್ಟಾ ಮಾಡಿ ಹಿಡೀಲಿ ನಾನು? ಸೊ ಇವಾಗ ಉಲ್ಟಾ ಆಗಿರ್ಬೋದು ನೋಡಿ. ಆ ಸೈಡ್ ಐತೆ, ಆದರೆ ಕಲ್ಲಡ್ಡ ಐತಲ್ಲ ಗುರು. ಅಯ್ಯೋ ಹೆಂಗೆ ಹಿಡಿಯೋದು ಇದನ್ನು? ನಕ್ಕನ್ ಬೈಲಿ ಸಿಗ್ತಾ ಇಲ್ಲ ಗುರು. ಇದೊಂದು ತಲೆನೋವು ಆಗೋಯ್ತಲ್ಲ ನನಗೆ. ಈ ಸೈಡ್ ತಿರುಗ್ತೋ ಸಿಕ್ತು ಅನ್ಕೊತೀನಿ ಗುರು.
ಯಾವುದೋ ಪೋಕೆಮೋನ್ ಇದು ಮಶ್ರೂಮ್ ಅಯ್ಯು ಹೋಗೋ ಸೈಡ್ಗೆ. ಸೊ ಬನ್ನಿ. ಅಯ್ಯೋ ಮತ್ತೆ ಓಡಾಯ್ತು ಗುರು ಇದು. ನಿಲ್ಲೋ. ಹೆಂಗೆ ಹಿಡಿಯೋದು ಇದನ್ನು ಗುರು? ನಾನು ಎಕ್ಸಾಮ್ಗೂ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಇದು ಯಾವುದೋ ಕೋಳಿ ಹಿಡಿಯೋದಕ್ಕೆ ನಾನು ಇಷ್ಟ ಈ ಕಡೆ ತಿರುಗ್ತು. ಇವಾಗ ಹಿಡಿಬೋದಾ? ಈ ಕಡೆ ಏನಾದರೂ ಹಿಡಿತೀನಿ ರೀ. ಅಯ್ಯೋ ಓಡಾಯ್ತು. ಹಿಂಗೆ ಹಿಡಿಯೋದು ನನಗೆ ಇತ್ತಲ್ಲ ಟೈಮ್ ವೇಸ್ಟ್ ಆಗ್ತಾಯಿತ್ತಲ್ಲಪ್ಪೋ. ಕೆಳಗಡೆ ಕಳಿಸೋಣ ಇರಿ ಇದ್ವಾ. ಈ ಸೈಡಿಂದ ಅದನ್ನು ಹೋಗಿ ಈ ಕಡೆ ತಿರುಗ್ತು. ಆ ಸೈಡಿಂದ ಬರೋಣ. ಚೀಕ್. ಆ ಸೈಡ್ ಹೊಡೋಯ್ತು. ಅಯ್ಯೋ ತಿರುಗ್ತಾನೆ ಇಲ್ಲ ಗುರು. ನನಗೆ ಹೆಂಗೆ ಹಿಡ್ಕೊಳ್ಳೋದು ಅದನ್ನು ಅರ್ಥ ಆಯ್ತಿಲ್ವಲ್ಲ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಇವಾಗ ಏನು ಮಾಡೋದು ನಂಗೆ ಚೂರು ಅರ್ಥನೇ ಆಗ್ತಿಲ್ಲ ಅಪ್ಪ. ನೋಡು ಅದು ತಿರುಗ್ತಾ ಇಲ್ಲ, ಉಲ್ಟಾ ತಿರುಗಿಸ್ದೆ. ಗುರು ಇವಾಗ ಹಿಂದೆ ತಿರುಗಿದೆ. ಹಿಂದೆಯಿಂದ ಹೋಗಿ ಅದುಮ್ಕೊತೀನಿ ರೀ ಇವಾಗ. ಇನ್ನು ಇವಾಗ ತಗ್ಲಾಕೊಂತು ನೋಡಿದ್ರೆ ಅದ್ರ ಸೌಂಡ್ ಕ್ವೇ ಅಂತ ಕೆರ್ಚ್ಕೊಂತು. ನಕ್ಕನ್ ಒಂದು ಹಿಡ್ದಾಯ್ತು. ದೇರ್ ಈಸ್ ಒನ್ ಮೋರ್. ಇವ ತಾಯಿನೇ ಕೇಯ ಹೋಗು. ಅದ್ರಲ್ಲಿ ಬೇರೆ ಯಾವ್ದಾವುದೋ ಪೋಕಿಮೋನ್ ಬೇರೆ. ಗುರು ಒಳ್ಳೆ ಪೋಕಿಮೋನ್ ಗುರು ಇದು. ಹಿಡಿಯೋಣ ಇದನ್ನು. ಹಿಡಿಬೇಕು ನಾನು. ಚೆನ್ನಾಗೈತೆ. ಬಡ್ಡಿ ಒಂದು ಪೋಕಿಮೋನು. ಇದು ದೊಡ್ಡದಾದ್ಮೇಲೆ ಸಖತ್ ಪವರ್ಫುಲ್ ಆಗುತ್ತೆ. ಸೊ ಏನು ಮಾಡ್ತೀನಿ ಅಂದರೆ ನಾನು ಇದನ್ನು ಸ್ವಲ್ಪ ಅಟ್ಯಾಕ್ ಕಡಿಮೆ ಮಾಡಿಬಿಟ್ಟು ನಾನು ಇವತ್ತು ಸ್ವಿಚ್ ಮಾಡಿ ಟೋಗೆಪ್ಪಿ ಅಟ್ಯಾಕ್ ಮಾಡಿಸ್ತೀನಿ. ಅಯ್ಯೋ ಬತ್ತಿದಂಗೆ ಟೋಗೆಪ್ಪಿಗೆ ಎತ್ತಿಗಾಗೈತದೆ ಇಲ್ಲ ಗುರು ಇದು. ಏನೇನೋ ಅಟ್ಯಾಕ್ ಮಾಡ್ತಾಯಿದ್ದೆ. ನಾನು ಎಕ್ಸ್ಟ್ರಾ ಸೆನ್ಸರ್ ಯೂಸ್ ಮಾಡ್ತೀನಿ. ಸೂಪರ್ ಎಫೆಕ್ಟಿವ್. ವಾವ್ ಸೂಪರ್. ಸೊ ಬಾಲ್ ಎಸ್ತೆ. 1 2 3 ಎಸ್ ಬಿಂಗೋ. ಹಿಡ್ದಾಯ್ತು. ಸೊ ಬಡ್ಡಿಯನ್ನ ನಾವು ಹಿಡ್ದಿದ್ದಾಯಿತು. ಸೊ ಇದು ಒಂದು ಒಳ್ಳೆ ಪೋಕಿಮೋನೆ. ಆಮೇಲೆ ಹೋಗಿ ವಿತ್ಡ್ರಾ ಮಾಡೋಣ, ಯಾಕಂದರೆ ನಮಗೆ ಗ್ರಾಸ್ ಟೈಪ್ ಪೋಕಿಮೋನ್ ಇವಾಗ ಅವಶ್ಯಕತೆ ಇದೆ. ಸೊ ಬನ್ನಿ ಇನ್ನೊಂದು ಫಾರ್ಫೆಟ್ಸ್ನ ಹುಡ್ಕೋಣ. ಏನಿದು ಬಾಲಲ್ಲಿ? ರಿವೈವ್. ವಾವ್ ಸೂಪರ್ ಚೆನ್ನಾಗಿದೆ. ಸೊ ಬನ್ನಿ ಹೊಡೋಣ. ಎಲ್ಲಿ ಫಾರ್ಫೆಚ್? ಇನ್ನೂ ಒಂದು ಯಾವ ಪದಲ್ಲಿದೆಯೋ ಕೋಳಿ. ಇಲ್ಲ ಆಯ್ತಾ? ಸರಿ ಇದನ್ನು ಇವಾಗ ನಾವು ಉಲ್ಟಾ ಮಾಡಿ ಹಿಡಿಬೇಕು. ಸೇಮ್ ಅದು ಹೆಂಗೆ ಹಿಡಿದ್ರು. ಇವಾಗ ಹೆಂಗೆ ಉಲ್ಟಾ ಮಾಡೋದು ನಂಗೆ ಅರ್ಥ ಆಯ್ತಿಲ್ವಲ್ಲ. ಕೆಳಗಡೆ ಓಡೈತಿ ಇದೂ. ಸೊ ನಾವು ಕೆಳಗಡೆ ಓಡಾಡೋಣ ಬನ್ನಿ. ಈ ರೆಪ್ಪೆಲ್ಲ ಹೋಗ್ತಾನೆ ಇರುತ್ತಪ್ಪ. ನೋಡ್ರಿ ಇಲ್ಲ ಐತೆ ಕೋಳಿ. ಸೌಂಡ್ ಮಾಡಿದ್ರೆ ಆಗಲ್ಲ. ಇವು ಮತ್ತೆ ಮೇಲೆ ಹೊಡೋಯ್ತು. ಸೈಡ್ ಹೊಡೋಗುತ್ತೆ ಗೊತ್ತಿತ್ತು. ಸರಿ ಸೌಂಡ್ ಮಾಡೋಣ ಇರಿ. ಮೇಲ್ಗಡೆ ಹೋದೆ. ತಿರುಗ್ತು. ಉಲ್ಟಾ ತಿರುಗ್ತು ಗುರು ಇವಾಗ. ಇದ್ಯಾಕೋ ಸಖತ್ ಈಸಿ ಇದೆ. ಉಲ್ಟಾ ತಿರುಗ್ತು. ಅಯ್ಯೋ ಈ ಕಡೆ ತಿರುಗಿಬಿಡ್ತು. ಇವಾಗ ಕರೆಕ್ಟಾಗಿ ತಿರುಗ್ತು. ಬರ್ರಿ ಹಿಡಿಯೋಣ ಇವಾಗ. ಅಯ್ಯೋ ನನ್ನ ಸೈಡ್ ತಿರ್ಕೊಂತು. ನಾನು ಏನು ಅಜೀಬ್ ಕೆಲಸ ಮಾಡ್ತಾಯಿದ್ದೀನಪ್ಪ. ಈ ಕಡೆ ನನ್ನ ಕಡೆ ತಿರ್ಕೊಂತು. ಇವಾಗ ಮೇಲೆ ಹೋಗಿ ತಿರುಗಿಸಿದ್ರೆ ಉಲ್ಟಾ ತಿರ್ಕೊಂತು ಗುರು. ಇವಾಗ ಹೋಗಿ ಅಯ್ಯೋ ಈ ಸೈಡು ಹೋಗೋಕ್ಕಾಗಲ್ಲ, ಆ ಸೈಡು ಹೋಗೋಕ್ಕಾಗಲ್ಲ. ಎರಡು ಕಡೆ ತಗ್ಲಾಕೊಂಬಿಟ್ಟಿದ್ದೀನಿ. ಏನು ಮಾಡೋದು ನಂಗೆ ಅರ್ಥ ಆಯ್ತಿಲ್ವಲ್ಲ. ಕೆಳಗಡೆ ಓಡಿಸೋಣ ಫಸ್ಟು. ಸೊ ಕೆಳಗಡೆ ಓಡ್ತು. ಸೌಂಡ್ ಮಾಡೋಣ. ಸೊ ಮತ್ತೆ ಮೇಲೆ ಓಡಿಸೋಣ. ಬರ್ರಿ ಇವಾಗ ನೋಡೋಣ ಹೆಂಗೆ ತಿರುಗುತ್ತೆ ಅಂತ. ಹೋಗು ಅದು ಕಡ್ಡಿ ಮೇಲೆ ಒತ್ತೀನಿ. ನೆಕ್ಸ್ಟ್ ಈ ಸೈಡ್ ಒತ್ತೀನಿ. ಅಯ್ಯೋ ಒತ್ತ ಅವಶ್ಯಕತೆ ಇಲ್ಲ ಗುರು. ಅಯ್ಯೋ ಮತ್ತೆ ನಾನು ಮಾಡಿಬಿಟ್ಟೆ. ಮೇಲ್ಗಡೆ ಈ ಸೈಡು ಇವಾಗ ಮೇಲ್ಗಡೆ ಅವಶ್ಯಕತೆ ಇರಲ್ಲ. ಸುಮ್ಮನೆ ಸೈಡಿಂದ ಹೋಗ್ಬಿಟ್ಟು ಹಿಡ್ಕೊತೀನಿ ಅದನ್ನು. ಗ್ಯಾಪ್. ಎಸ್ ಇದು ಸಕ್ಸಸ್ ಆಯಿತು. ದಿಸ್ ಈಸ್ ಸಕ್ಸಸ್. ಸೊ ಗಾಯ್ಸ್ ನನ್ನ ವಾಯ್ಸು ಕ್ಲಿಯರಾಗಿ ಬರ್ತಿರಲ್ಲ ನನಗೆ ಗೊತ್ತು. ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಯಾಕಂದರೆ ನನ್ನ ಹತ್ರ ಏನಂದರೆ ಏನು ಎಕ್ವಿಪ್ಮೆಂಟ್ಸ್ ಇಲ್ಲ ನನ್ನ ಹತ್ರ. ನಾನು ಬರೀ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಫೋನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮ್ಗೆ ಚೆನ್ನಾಗಿದೆ ಅನಿಸ್ತಿದೆಯೇನೋ ನನಗೆ ಗೊತ್ತಿಲ್ಲ. ಬಟ್ ಆನೆಸ್ಟಾಗಿ ಹೇಳ್ತೀನಿ, ನನಗಂತೂ ಇಷ್ಟ ಆಗ್ತಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು, ನನ್ನ ಗ್ರೋ ಮಾಡಿದಷ್ಟು ನಾನು ಒಳ್ಳೆ ಮೈಕ್ ಹಿಡ್ಕೊಂಡು ಮಾತಾಡೋ ಥರ ಆಗಬಹುದು. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ, ಬಟ್ ಮಾಡಬೇಕು ನೀವು. ಸೊ ಆಯಿತು. ಅವ್ನು ಜಿಮ್ ಬ್ಯಾಜ್ ಎಲ್ಲ ನೋಡ್ದ ಶಿಷ್ಯ. ನನಗೆ ಕಟ್ಟಂದರೆ HM ಗುರು. ಸೊ ನಾನು ಇವಾಗ ಬಡ್ಡಿಯನ್ನ ವಿತ್ಡ್ರಾ ಮಾಡ್ತೀನಿ. ಅಂದರೆ ಪೋಕಿಮೋನು ಗ್ರಾಸ್ ಟೈಪ್ ಪೋಕಿಮೋನ್ ಮಾತ್ರ ಕಟ್ಟನ್ನ ಯೂಸ್ ಮಾಡೋಕ್ಕಾಗೋದು. ಅಲ್ಲಿ ಒಂದು ಮರ ಇತ್ತು ನೋಡಿರ್ತೀರ. ಸೊ ಆ ಮರನ ನಾವು ಕಟ್ ಮಾಡಬೇಕಂದ್ರೆ ಗ್ರಾಸ್ ಟೈಪ್ ಪೋಕಿಮೋನ್ಗೆ HM1 ಅನ್ನೋ ಕಟ್ಟು
ಕಟ್ಟನ್ನು ಲೈಕ್ ಮೂವ್ ಒಂದು ಕಲಿಸ್ಬೇಕು. ಸೊ ಬನ್ನಿ, ಯಾವುದು ಮ್ಯಾಗ್ನಮೈಟ್ ಇತ್ತು ನನ್ನ ಹತ್ರ, ನನಗೆ ಇಷ್ಟ ಇಲ್ಲ ಮ್ಯಾಗ್ನಮೈಟು. ಸೊ ಅದನ್ನು ಡೆಪಾಸಿಟ್ ಮಾಡಿಬಿಟ್ಟು ಸೊ ಇವಾಗ ಬಡ್ಯೂನೇ ವಿತ್ಡ್ರಾ ಮಾಡಿದೆ ನಾನು. ಇನ್ನೂ ಮಾಡಿಲ್ಲ. ಇದು ನಂಗೆ ಇಷ್ಟ ಗುರು. ಇದು ಮರೀಪು ಪಿಕಾಚುಕ್ಕಿಂತ ಸ್ಟ್ರಾಂಗ್ ಪೊಕಿಮೋನು. ಸೊ ಮರೀಪ್ನ ತೊಗೊಳ್ಳ ನಾನು. ನನಗೆ ಯಾಕೋ ಬೇಡ ಅನಿಸಿದೆ. ಸೊ ಅದನ್ನು ವಾಪಸ್ ಇಟ್ಬಿಟ್ಟು ನಾನು ಈಗ ಬಡ್ಯೂನ ಬೇಕು. ಮರೀಪ್ ತೊಗೊಂಡಿದ್ದೀನಿ, ಪಿಕಾಚುನ ಡೆಪಾಸಿಟ್ ಮಾಡಲಾ ಬೇಡ, ಮರೀಪೇ ಹೋಗ್ಲಿ ಗುರು, ಪಿಕಾಚು ಇರಲಿ. ಪಿಕಾಚು ಸಖತ್ ಕ್ಯೂಟ್ ಪೊಕಿಮೋನ್. ಸೊ ಸ್ಟ್ರಾಂಗ್ ಕೂಡ ಇದೆ ಅಪ್ಪ. ಆ್ಯಶ್ ಚಾಂಪಿಯನ್ ಆಗೋದಕ್ಕೆ ಪಿಕಾಚುನೇ ಕಾರಣ. ಸೊ ಮರೀಪು ಬೇಡ. ಸೊ ಇವಾಗ ನಾವು ಬಡ್ಯೂನ ವಿತ್ಡ್ರಾ ಮಾಡಾಗಿದೆ ಅಂದ್ಕೊತೀನಿ. ಇಲ್ಲೇ ಇದೆ ನೋಡಿ ಬಡ್ಯೂ. ಸೊ ಇದನ್ನು ವಿತ್ಡ್ರಾ ಮಾಡಿ ಈಗ ನಾವು ಫೈಲ್ ಓಪನ್ ಮಾಡಿ ಅದಕ್ಕೆ ಕಲಿಸ್ಬೇಕು. ಅದಕ್ಕೂ ಮುಂಚೆ ರಿವೈವ್ ಮಾಡೋಣ. ಸೊ ನಮ್ಮ ಚಾರ್ಮೆಂಡರ್ ಎಲ್ಲನೂ ಹೋಗ್ಲಿ ಪೋಕೆಬಾಲ್ ಒಳಗಡೆ, ಎಲ್ಲನೂ ರಿವೈವ್ ಮಾಡೋಣ ಇವಾಗ. ಸೊ ರಿವೈವ್ ಮಾಡಿದ್ಮೇಲೆ ನಾವು ಬಡ್ಯೂಗೆ ಕಟ್ಟನ್ನ ಕಲಿಸೋಣ. HM1 ಕಟ್. ಸೊ ಬಂದೆ ಬ್ಯಾಗ್ಗೆ. ಇದೇ ಕಟ್ ಅಂದರೆ ನೋಡಿ PP30 ಇದೆ. ಸೊ ಬಡ್ಯೂಗೆ ಮಾತ್ರ ಏಬಲ್ ಆಗೋದು. ಸೊ ಚಾರ್ಮಿಲಿಂಗೂ ಇದೆ, ಆದರೆ ಅದು ಫೈರ್ ಟೈಪ್ ಪೊಕಿಮಾನ್ಗೂ ಗ್ರಾಸ್ ಟೈಪ್ ಅಟ್ಯಾಕ್ ಯಾಕೆ ಕಲ್ಸೋಣ ಅದಕ್ಕೆ. ಸೊ ಬಡ್ಯೂಗೆ ನಾವು ಕಟ್ ಅಟ್ಯಾಕ್ ಏನೋ ಅವನು ಕಟ್ ಅಟ್ಯಾಕ್ ಕಲಿಸ್ತಾಯಿದ್ದೀನಿ. ಸೊ ಬನ್ನಿ ಹೊರಡೋಣ. ಇನ್ನೇನು ಮಾಡೋದು, ಕಲಿಸಿದ್ದಾಯಿತು. ಹೋಗ್ಬಿಟ್ಟು ಅಲ್ಲಿ ಮರ ಇದೆ, ನಾನು ಏನು ಮರ ಅಂತ ತೋರಿಸ್ತೀನಿ. ಸೊ ಕಟ್ ಅಟ್ಯಾಕ್ ಯೂಸ್ ಮಾಡಿದ್ರೆ ಅದು ಹೆಂಗೆ ಮರ ಕಟ್ ಮಾಡುತ್ತೆ. ಸೊ ಅವಾಗ ನಮ್ಗೆ ರೂಟಿಂಗ್ ಕ್ಲಿಯರ್ ಆಗುತ್ತೆ. ನೀವು ನೋಡಿರಿ ಬನ್ನಿ. ಸೊ ಇಲ್ಲಿ ನೋಡ್ರಿ, ಚಿಕ್ಕದಾಗಿ ಮರ ಕಾಣಿಸ್ತಿದೆಯಾ, ಪೊದೆ ಥರ. ಅಥವಾ ಪೊದೆ ಅಲ್ಲ. ಸೊ ಈಗ ನೀವು ನೋಡ್ಬೋದು ಕಟ್ ಅಟ್ಯಾಕ್ ಯೂಸ್ ಮಾಡಿ. ಏಯ್ ಗುರು, ಇದು ಗೊತ್ತಾ, ಇದು ಒಂದು ಮನೆ ಯಾವುದೋ ತುಕಾಲಿ ಪೊಕಿಮಾನ್ ಬಂತು. ಛೀ ಇಂಥ ಪೊಕಿಮಾನ್ ಎಲ್ಲ ನಾನು ಹಿಡಿಯಲ್ಲ, ಛೀ. ಸೊ ಗುರು, ಇದು ಮನೆ, ಇದು ಸಿಲೇಬಿ ಪೊಕಿಮಾನ್ದು ಗುರು. ಸಿಲೇಬಿ ಅಂದರೆ ನಿಮಗೆ ಗೊತ್ತಿಲ್ಲ ಅನ್ಕೊತೀನಿ. ಎಷ್ಟೋ ಜನ ಸೆಲೆಬಿ ನೋಡಿದರೆ ಗೊತ್ತಾಗುತ್ತೆ. ಯಾರು ಗುರು ಇವನು? ಶಿಷ್ಯ ಆ ಕಡೆ ತಿರ್ಗೋನೆ. ಶಿಷ್ಯ ಏನಾಯಿತು? ಯೂಸ್ ವೈನಿ. ಎಸ್, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅದನ್ನು ಓದಕ್ಕೆ ಹೋಗಿ ವಿಚಿತ್ರವಾಗಿ ಸೌಂಡ್ಗಳು ಬರುತ್ತಪ್ಪ. ಏನೋ ಹೇಳ್ತವನೆ, ಏನೋ TM ಕೊಡ್ತಾವನು ಗುರು ನನಗೆ ಇವನು ಶಿಷ್ಯ. ಪುಟ್ ದಿಸ್ TM ಇನ್ ಬ್ಯಾಗ್, ಗ್ರಾಸ್ ನಾಟ್ ಡಸ್ಟ್ ಅಪೋನೆಂಟು. ಸಖತ್ತು ಒಳ್ಳೆ ಇದು ಗುರು ಅದು ಅಟ್ಯಾಕು. ನಂಗೆ ದೇವ್ರೇ ಗೊತ್ತಿಲ್ಲ ಅದು ಹೆಂಗೆ ಯೂಸ್ ಮಾಡೋದು ಅಂತ, ಬಟ್ TM ಇಟ್ಕೊಂಡಿರ್ತೀನಿ. ಸೊ TM ಅಂದರೆ ಏನು? TM ಅಂದರೆ ಟೆಕ್ನಿಕಲ್ ಮಷೀನ್, ಅಂದರೆ ಒಂದು ಪೊಕಿಮಾನ್ಗೆ ಅಟ್ಯಾಕ್ ಕಲಿಸೋದು. TM ಅಂದರೆ ಏನಿದು, ಮರಗಳ ಮಧ್ಯೆ ಈ ಥರ ಹೆಡ್ ಬಟ್ ಮಾಡ್ಬೋದಂತ ಬರ್ತಿದ್ದಿಲ್ಲ. ಇವಳು ಹಳೆ ಯಾವುದೋ ಸಿಟಿಲಿ ಸಿಕ್ಕಿದ್ಲಲ್ಲ, ಕಿಮೋನಗರ್ ಲಾಸ್ಟ್ ಆಲ್ ಅಲೋನ್, ಪುವರ್ ಗರ್ಲ್ ಲಾಸ್ಟ್ ಇನ್ ಡಾರ್ಕ್ ಫಾರೆಸ್ಟ್ ಇದು ನೋಡ್ರಿ, ವೈಲೆಟ್ ಸಿಟಿಲಿ ಸಿಕ್ಕಿದ್ಲು ನಮಗೆ. ಇದು ಯಾವ ಆ್ಯಂಗಲ್ ಡಾರ್ಕ್ ಫಾರೆಸ್ಟ್ ಗುರು? ಅವನ ಅಕ್ಕನ ಇವಳು ನಂಗೆ ಕಳೆದೋಗ್ಬಿಟ್ಟವಳು ಅಂತ. ಇವಳೇನು ಚಿಕ್ಕ ಹುಡುಗಿನ ಕಳೆದೋಗೋಕ್ಕೆ ಚಾರ್ಮೆಂಡ್ರ ದಾರಿ ತೋರಿಸ್ಬೇಕು. ಅವನ ಅಕ್ಕ ನನಗೆ ತೋರಿಸಿಲ್ಲ ಗುರು. ಇದು ಇವತ್ತಿನವರೆಗೂ ಜೋಶ್ ಬಂದ್ಬಿಟ್ಟೈತಿ ಅವನ ಅಕ್ಕನ ಚಾರ್ಮೆಂಡರಿಗೆ. ಚಾರ್ಮೆಂಡರ್ ಬಾ ಹೋಗ್ಲಿ, ನನ್ನ ಪೊಕಿಮಾನೇ ಅಲ್ವಾ. ಏನು ಎಡ್ಬಟ್ ಮಾಡು ಅಂತ ಬರ್ತಿದೆಯಲ್ಲ ಮರಗಳಿಗೆ. ಏನಿದೆಯಾ ಮರಗಳಲ್ಲಿ? ಹೆಡ್ಬಟ್ ಯಾವ ಪೊಕಿಮಾನ್ ಕಲ್ತಿಲ್ಲ ಇನ್ನು. ಸೊ ಕಲ್ಸೋದು ಬೇಡ, ಬನ್ನಿ. ಅದು ಇನ್ನೂ TM ಸಿಗಬೇಕು ಅದಕ್ಕೂ. ಸೊ TM ಸಿಗ್ತಾ ಕಲಿಸ್ತೀನಿ. ಈ ಕಾಡಿಂದ ನಾವು ಹೊರಗಡೆ ಹೊರಟ್ರಿ. ಸಿಂಥಿಯಾ ಮೇಡಮ್, hello ಡಿ ಬಾಸ್, ಐ ಮೈಟ್ ಸಿ ಯು ಪ್ರಾಬಬ್ಲಿ. ನಕ್ಕನ್ ಏನು ಗುರು ಇದು ಇಂಗ್ಲೀಷು? ನಕ್ಕನ್ ಇದು ಇಂಗ್ಲೀಷ್ ಅಂದರೆ ಡಿ ಬಾಸ್ ಆಟ್ ಕೀ ಸ್ಟೋನ್ ನಾವು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ಸಿಂಥಿಯಾ ನಮಗೇನೋ ಕೊಟ್ಟಿದ್ದಾಳೆ ಆಟ್ ಕೀ ಸ್ಟೋನ್ ಅಂತ. ಸೊ ಅದನ್ನ ಎತ್ಕೊಂಡು ನಾವು ಹೊರಡೋಣ. ಏನೋ ಇವಳು ಸಿನ್ನೋ ರೀಜನ್ ಜೋಟೋ ಲೀಗಿಗೆ ಬಂದಿದ್ದಾಳೆ. ಸೊ ಇವಳು ಒಬ್ಳು ಚಾಂಪಿಯನ್ ಗುರು ಸಿಂಥಿಯಾ. ನೀವು ಆ್ಯಶ್ದು ಆ್ಯನಿಮೇಲ್ ನೋಡಿರ್ತೀರ ಇವಳ ಹತ್ರ. ಎರಡು ದರಿದ್ರಗಳು ಇಲ್ಲೇ ಅವಲ್ಲ, ಇವರಿಬ್ರನ್ನ ಹೆಂಗೋ ಸೋಲ್ಸ್ಬೇಕು ನಾನು. ಗುರು ನನಗೆ ಏನು ಗೊತ್ತು ಇಷ್ಟ ಆಗದೆ ಇರೋದು, ಈ ಥರ ರ್ಯಾಂಡಮ್ ಬ್ಯಾಟಲ್ ಆಡ್ತಾ ಇರಬೇಕು. ಯಾರಂದರೆ ಯಾವ ರೀತಿನ ಫೈಟ್ ಆಡ್ತಿರ್ಬೇಕು. ಅದ್ರ ಬದಲು ಡೈರೆಕ್ಟು ಲೀಗು ಕರ್ಕೊಂಡೋಗಿ ಆಡಿಸಿದ್ರೆ ಅದೊಂಥರ. ಫಸ್ಟ್ ಇವನ್ನೆಲ್ಲ ಬೇಗ ಮುಗಿಸ್ಬಿಡ್ಬೇಕು ಗುರು. ಅಟ್ಯಾಕ್ ಎಸ್ಪಿಯಾನ್, ಅಟ್ಯಾಕ್. ಸೊ ಗುರು ನಾನು ಯಾಕೋ ಇದನ್ನು ಸ್ಕಿಪ್ ಮಾಡ್ತೀನಿ ಗುರು, ಟೈಮ್ ಹಿಡಿಯುತ್ತಿದ್ದು.
ಸೊ ಫೈನಲಿ ಇವ್ರನ್ನ ಬೀಟ್ ಮಾಡಿದ್ದಾಯಿತು, ಸ್ಕಿಪ್ ಮಾಡಿದೆ ನಾನು. ಸೊ ಇವ್ರನ್ನ ಬೀಟ್ ಮಾಡಿಬಿಟ್ಟು ತಿಗ ಮುಚ್ಕೊಂಡು ಓಡೋಣ. ಸೊ ರೆಪ್ಪಲ್ ಅವಶ್ಯಕತೆ ನಮಗಿಲ್ಲಿಲ್ಲ. ಸೊ ರೇಡಿಯೋ ಕಾರ್ಡ್ಸ್ ಏನೇನೋ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಗೋಲ್ಡನ್ ರೋಡ್ ಸಿಟಿ, ಅಂದರೆ ಗೋಲ್ಡನ್ ರಾಡ್ ಲೈರಾ. ಓಹೋ ಗುರು, ನನ್ನ ಡವ್ ಬಂದ್ಬಿಟ್ಲು. ಏನು ಹೇಳ್ತಾಳು ಹೇಳು? ಹಾಯ್ ಡಿ ಬಾಸ್. ಎಸ್ ದಿಸ್ ಈಸ್ ಡಿ ಬಾಯ್ಸ್, ಈ ಸೀಮ್ಸ್ ಟು ಬಿ ವೆರಿ ಗೇಟಿ. ಸೊ ಎಲ್ಲೋ ಕರ್ಕೊಂಡು ಹೋಗ್ತಾಳೆ ಮನೆ ಒಳಗಡೆ. ಅವ್ರ ಅಜ್ಜಿ ಅವರ. ಸೊ ದಿಸ್ ಈಸ್ ಯುವರ್ ಬಾಯ್ ಫ್ರೆಂಡ್. ಅಜ್ಜಿ ನೋಡ್ತಿದ್ದಂಗೆ ಕಂಡಿಡ್ದುಬಿಟ್ಲು ಮುತ್ತಿಗೆ. ರೈಟ್ ಡಿ ಬಾಸ್, ವೆಲ್ ಐ ಹ್ಯಾವ್ ಬೆಟರ್ ಗೋ. ನಾನು ಹೋಗೆ ಏನು ಐ ಆಲ್ಮೋಸ್ಟ್ ಫಾರ್ಗಾಟ್. ಓಹ್ ಗುರು ನಂಬರ್ ಕೊಡ್ತಾಳೆ ಗುರು, ಇನ್ನು ಎನಿ ಟೈಮ್ ಫೋನ್ ಮಾಡ್ತಾ ಇರ್ತಾಳೆ. ಶಿಷ್ಯ ಬಿಡು. ಗ್ರ್ಯಾಂಡ್ ಮಾಸ್ ಆ್ಯಂಡ್ ವಿ ಆರ್ ಸಪೋಸ್ ಟು ಎಕ್ಸ್ಚೇಂಜ್ ನಂಬರ್ಸ್, ದ್ಯಾಟ್ಸ್ ಆಲ್. ಓಕೆ ನಂಬರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ನಂಬರ್ ತೊಗೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಮುತ್ಕ ಮತ್ತೆ ಬಂದ. ಸೊ ಅವನ ನಂಬರು ಕೊಟ್ಟ. ಅಯ್ಯೋ ತಾತ, ನಿನ್ನ ನಂಬರ್ ತೊಗೊಂಡು ನಾನೇನಯ್ಯ ಮಾಡಲಿ? ಡೇ ಕೇರ್ ಲೇಡಿ. ಸೊ ಇವರು ಡೇ ಕೇರ್ದೇನು ಕೆಲಸ ಅಂದರೆ, ನಿಮ್ಮದು ಚಿಕ್ಕ ಪುಟ್ ಪೊಕಿಮೋನ್ ಇರುತ್ತೆ ಗೊತ್ತಾ, ಟೋಗೆಪಿ ಅಂತದ್ದು. ಇವ್ರ ಹತ್ರ ಬಿಟ್ಟು ಕಳ್ಸಿರೋ ದೊಡ್ಡದು ಮಾಡ್ಕೊಡ್ತಾರಂತೆ. ಇವನೇನು ಮಾಡ್ದವನು ಪೊಲೀಸ್ ಅವನು. ಹಾಯ್ ಸರ್, ವಾಟ್ ಈಸ್ ದ ಪ್ರಾಬ್ಲಮ್? ಐ ಆಮ್ ಸಸ್ಪೀಷಿಯಸ್. ನೀನೇನೋ ಕೆಲಸ ಮಾಡ್ಕೊಳಪ್ಪ, ನನಗೇನು ಬೇಕಾಗಿಲ್ಲ. ಸೊ ನಾವಿವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಗೋಲ್ಡನ್ ರಾಡ್ ಸಿಟಿ. ನಾನು ಯಾಕೆ ಹಿಂಗೆ ಬಡ್ಕೊತ ಇದ್ದೀನಿ? ಸೊ ಗೈಸ್, ಇವಳ ಹತ್ರ ಪೋಕಿಮೋನ್ ರೆಡಿ ಮಾಡಿಸ್ಕೊಂಡು, ನರ್ಸೋ ಡಾರ್ಲಿಂಗ್ ಬೇಗ ರೆಡಿ ಮಾಡಿಕೊಡೆ. ಸೊ ರೆಡಿ ಮಾಡಿಕೊಟ್ಲು. ಪಟ್ಟ ಒಂದು ಜಿಮ್ಗೆ ಹೋಗೋಣ ಇವಾಗ. ಸೊ ಜಿಮ್ಗೆ ಹೋಗ್ಬಿಟ್ಟು ನನಗೆ ಗೊತ್ತಿರಂಗೆ ಇವಳು ಜಿಮ್ ಲೀಡರ್ ಬಂದ್ಬಿಟ್ಟು ಸಖತ್ ಸ್ಟ್ರಾಂಗ್ ಅಂತೆ ಗುರು. ಲೈಕ್ ಜೋಟೋ ಲೀಗಲ್ಲ, ಇವಳನ್ನ ಸೋಲ್ಸಿದ್ರೆ ನೀನು ಜೋಟೋ ಲೀಗ್ನ ಗೆಲ್ಲೋಷ್ಟು ಸ್ಟ್ರಾಂಗ್ ಅಂತೆ. ಟೀಮ್ ರಾಕೆಟ್ ಅವ್ನು ಏನೋ ಮಾಡ್ತಾಯಿದ್ದ, ಅವನ್ನ ಮಾತಾಡ್ಸಿದ್ದು ಬೇಡ, ಮಾತಾಡ್ಸಾಯ್ತಾಯಿತು, ಬಿಟ್ಟಾಕ್ಬಿಟ್ಟು ಹೋಗೋಣ ಸುಮ್ಮನೆ. ದಿಸ್ ಈಸ್ ಅಮೇಝಿಂಗ್ ಗ್ಲೋಬಲ್ ಟರ್ಮಿನಲ್. ಇಲ್ಲಿ ಬೇಡ, ಏನಿದೆ ಇಲ್ಲಿ? ಏನೇನೋ ಇದೆ ಗುರು, ನಂಗೆ ಅರ್ಥ ಆಗಲ್ಲ ಇದು. ಸೊ ಬೇಡ ನಮಗಿದು, ಲೆಟ್ ಸ್ಕಿಪ್. ಸೊ ಮುಂದೆ ಹೋಗೋಣ. ಇವನೇನೋ ಮಾಡ್ತವನೆ. ರೇಡಿಯೋ ಟವರ್ ಒಳಗಡೆ ನುಗ್ಗೋಣ. ಈ ಟೀಮ್ ರಾಕೆಟ್ ಅವ್ರನ್ನ ನಂಬೋಕ್ಕಾಗಲ್ಲ. ಸೊ ಇಲ್ಲೇ ಒಳ್ಳೆ ಜಿಮ್ ಲೀಡರ್ ನೋಡ್ರಿ, ವಿಟ್ನಿ ಅವಳ ಹೆಸರು. ಮೈ ನೇಮ್ ಈಸ್ ವಿಟ್ನಿ, ಐ ಹರ್ಡ್. ಸೊ ಗುರು, ಈ ಥರ ಲೂಪ್ ಹೋಲ್ ಏನು ಗೊತ್ತಾ? ಸೊ ವಿಟ್ನಿ ನಿನ್ನ ಜೊತೆ ಫ್ರೆಂಡ್ ಆಗ್ತಾಳೆ, ಆದರೆ ಈ ಕ್ವಿಜ್ನ ನೀನು ಗೆಲ್ಲಬೇಕು. ಆನ್ಸರ್ 5 ಕ್ವೆಶನ್ಸ್. ಸೊ ಆನ್ಸರ್ 5 ಕ್ವೆಶನ್ಸ್ ಏನೇನೋ ಕೇಳ್ತಾರೆ, ಬಟ್ ಆನ್ಸರ್ ಮಾಡೋಣ. ವುಡ್ ಯು ಲೈಕ್ ಟು ಟ್ರೈ ಅವರ್ ಕ್ವಿಜ್? ದ ಫಸ್ಟ್ ಕ್ವೆಶನ್ ಈಸ್, ಕ್ಯಾನ್ ಯು ಚೆಕ್ ದ ಟೌನ್ ಮ್ಯಾಪ್? ಹೌದು, ಪೋಕಿಗೇರಿಂದ ಟೌನ್ ಮ್ಯಾಪ್ನ ನೋಡ್ಬೋದು. ಎಸ್ ಕರೆಕ್ಟ್. ನೀಡೋ ರೀನಾ ಅನ್ನೋ ಪೋಕಿಮೋನ್ ಬರೀ ಹೆಂಗಸು. ಹೌದು ಕರೆಕ್ಟ್. ಕರ್ಡ್ ಪೋಕಿಬಾಲ್ ಕ್ರಿಯೇಟರ್ ಯೂಸಸ್. ಹೌದು ಕರೆಕ್ಟ್. ರಾಂಗಾ? ಅಯ್ಯೋ ಮತ್ತೆ ಟ್ರೈ ಮಾಡ್ಬೇಕು ನಾನು. ಸೊ ಮತ್ತೆ ಟ್ರೈ ಮಾಡೋಣ ಬನ್ನಿ. ವುಡ್ ಯು ಲೈಕ್ ಟು ಟ್ರೈ ಕ್ವಿಜ್? ಎಸ್. ಫಸ್ಟ್ ಕ್ವೆಶನ್ ಟೌನ್ ಮ್ಯಾಪ್ ಇದು. ಹೌದು, ಎಸ್ ಕರೆಕ್ಟ್. ನಿಡೋರಿನಾ ಯಾವಾಗಲೂ ಹೆಣ್ಣೆ. ಹೌದು ಕರೆಕ್ಟ್. ಕರೆಕ್ಟ್. ಪೋಕಿಬಾಲ್ ಈ ಸಲ ನೋ ಒತ್ತಡ. ನೋ. ಎಸ್. ಇಟ್ಸ್ ಇಂಪಾರ್ಟೆಂಟ್ ಟು ಯೂಸ್ TM ಆನ್ ಮ್ಯಾಜಿಕ್ ಕಾರ್ಪ್. ನೋ. ರಾಂಗಾ? ಸೊ ಮತ್ತೆ ಟ್ರೈ ಮಾಡೋಣ ಅದನ್ನು ಬನ್ನಿ. ಇದು ಯಾಕೋ ನಾನು ಹೆಸರಲ್ಲೇ ಟ್ರೈ ಮಾಡೋದಂಗೆ ಗೊತ್ತಾಗ್ತಿಲ್ಲ. ಫಸ್ಟ್ ಕ್ವಶನ್ನು, ಸೆಕೆಂಡ್ ಕ್ವಶನ್ ರೈಟು, ಥರ್ಡ್ ಕ್ವಶನ್ನು, ಫೋರ್ತ್ ಕ್ವಶನ್ ಈಸ್ ಆಲ್ಸೋ ನೋ. ನಾನು ಎಸ್ ಅಂದ್ಬಿಟ್ಟಿದ್ದೆ. ಸೊ ನೋ ಅದನ್ನು. ಯು ಆರ್ ಕರೆಕ್ಟ್ ವಿತ್ 4. ಇಟ್ ಈಸ್ ಇಂಪಾಸಿಬಲ್ ಟು ಯೂಸ್ ಟ್ರೂ. ಎಸ್. ಯು ಹ್ಯಾವ್ ಓನ್ಲಿ ಒನ್ ಮೋರ್ ಕ್ವಶನ್. ಪ್ರೊಫೆಸರ್ ಓಕ್ ಪಾಪ್ಯುಲರ್ ಶೋ ವಿತ್ ಮಾರಿಯಾ. ಎಸ್ ಕರೆಕ್ಟ್. ಅಯ್ಯೋ ಅದನ್ನು ರಾಂಗಾ? ಪ್ರೊಫೆಸರ್ ಓಕ್ ಇಲ್ವಾ? ಸರಿ, ಲಾಸ್ಟ್ ಒನ್ನೂ ಎಸ್ಸೆ. ಗುರು ಈ ಕ್ವಿಝ್ ನನಗೆ ಅರ್ಥ ಆಗಲಿಲ್ಲ ಗುರು ಏನು. ಬಟ್ ಇದನ್ನ ಗೆದ್ದರೆ ನನಗೆ ರೇಡಿಯೋ ಕಾರ್ಡ್ ಸಿಗುತ್ತೆ ಪೋಕಿಗೇರಲ್ಲ. ಅವಾಗ ನಾವು ರೇಡಿಯೋ ಕೇಳಿಸ್ಕೊಬೋದು. ಹಂಗನ್ಬಿಟ್ಟು ರೇಡಿಯೋ ಹಾಕಲ್ಲ ನಾನು, ಕೇಳಿಸ್ಕೊಬೋದು ಅಷ್ಟೇ. ಸೊ TM ಐ ಹ್ಯಾವ್ ಓನ್ಲಿ ಒನ್. ಸೊ ನೋ ಒತ್ತಡ. ಇದು ಮಾರಿ ಜೊತೆ ಇಲ್ಲ ಅವನು. ಸೊ ನೋ ಒತ್ತಡ. ಈಸ್ ಯುವರ್ ರೇಡಿಯೋ ಕಾರ್ಡ್. ಥ್ಯಾಂಕ್ ಯು. ನೋಡಿ ಬಂದ್ಲು ಫ್ರೆಂಡ್ಲಾದು ವಿಟ್ನಿ. ವಾವ್, ಯು ಡಿಡ್ ಇಟ್. ಸೊ ವಿಟ್ನಿ ಬಂದ್ಬಿಟ್ಟು ಸಖತ್ ಪವರ್ಫುಲ್ ಟ್ರೈನರ್ ಗುರು. ಇವಳು ಮತ್ತು ಕ್ಲೇರ್ ಅಂತ. ಕ್ಲೇರ್ ಬಂದ್ಬಿಟ್ಟು ಡ್ರ್ಯಾಗನ್ ಟ್ರೈನರ್. ಡ್ರ್ಯಾಗನರ್ ಇದೆ. ಆ್ಯಶ್ ಬಂದ್ಬಿಟ್ಟು ತನ್ನ ಚಾರಿಜಾರ್ಡ್ ಇಟ್ಕೊಂಡು ಡ್ರ್ಯಾಗನರ್ನ ಸೋಲಿಸಿದ್ದು. ಸೊ ನನ್ನ ಹತ್ರನೂ ಚಾರಿಜಾರ್ಡ್ ಇದೆ ನೋಡ್ರಿ, ಹಿಂದ್ಗಡೆ ಚಾರ್ಮಿಲಿಯನ್ ಇದೆ. ಸೊ ಚಾರಿಜಾರ್ಡ್ ಮಾಡ್ಕೊತೀನಿ. ಸೊ ಬನ್ನಿ ಹೊರಡೋಣ ರೇಡಿಯೋ ಟವರಿಂದ ಡೈರೆಕ್ಟಾಗಿ ಜಿಮ್ಮಿಗೆ ಹೋಗೋಣ. ಇವಾಗ ವಿಟ್ನಿನಂತೂ ಮಾತಾಡ್ಸಿದ್ದಾಯಿತು. ಸೊ ಮ್ಯಾಗ್ನೆಟ್ ಟ್ರೈನ್ ಲೈನ್. ವಾವ್. ಸೊ ಎಲ್ಲಿದೆ ಇವಳು ಜಿಮ್ಮು? ಈ ಸೈಡ್ ಇಲ್ಲ, ಈ ಸೈಡ್ ಇದೆಯಾ? ಅಲ್ಲೇ ಇದೆ ನೋಡ್ರಿ. ಸೊ ಇದೇ ವಿಟ್ನಿಯ ಜಿಮ್ಮು.
ಇದು ಹೋಗೋದು ನನಗೆ ಅರ್ಥ ಆಗಲ್ಲ. ಸೊ ಬನ್ನಿ ಹೊರಡೋಣ. ಮುಂದೆ ಹೋಗಿ ಇವಳ ಹತ್ರ ಬ್ಯಾಟಲ್ ಆಡಬೇಕು ಗುರು. ಏನು ಗೊತ್ತಾ, ಒಂದು ಜಿಮ್ಮಲ್ಲಿ 4-5 ಜನ ಈ ಬ್ಯಾಟಲ್ನ ಸ್ಕಿಪ್ ಮಾಡ್ತೀನಿ ಗುರು. ಇವರೆಲ್ಲ ಇಂಪಾರ್ಟೆಂಟೇ ಅಲ್ಲ. ವಿಸ್ಮರ್ ಅಂತೆ ಯಾವುದೋ ಚೂತಿಯ ಬಗ್ಗೆ ಮತ್ತು ಸೊ ಡಿಬೋ ಅವಳನ್ನ ಸೋಲ್ಸಾಯಿತು ಡಿಬೋಸು. ನಾನು ಡೈರೆಕ್ಟ್ ವಿಟ್ನಿ ಹತ್ರ ಸಿಗ್ತೀನಿ ಗೈಸ್. ಇವ್ರನ್ನೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ, ಡೈರೆಕ್ಟು ವಿಟ್ನಿ ಹತ್ರ ಸಿಗ್ತೀನಿ. ಕಮಾನ್, ಡೈರೆಕ್ಟ್ ವಿಟ್ನಿ ಹತ್ರ. ಸೊ ನಾನಿವಾಗ ವಿಟ್ನಿ ಹತ್ರ ಡೈರೆಕ್ಟಾಗಿ ಬಂದಿದ್ದೀನಿ. ಸೊ ಶಿ ಈಸ್ ಅ ಪವರ್ಫುಲ್ ಟ್ರೈನರ್ ಗುರು. ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನಾಗ್ಬಿಡುತ್ತೋ ಅಂತ. ಸೊ ರೇಡಿಯೋ ಟವರ್ ಸಿಕ್ಕಿದ್ದು ಅದು ಇದು ಹೇಳ್ತಾಳೆ. ನನ್ನ ಪೋಕಿಮಾನ್ ಸೂಪರ್ ಕ್ಯೂಟು, ನನಗೂ ಸೂಪರ್ ಕ್ಯೂಟ್ ಅಂದಿಲ್ಲ ಅವಳು, ಬಟ್ ನಾನೇ ಸ್ವಂತ ಖುಷಿ ಪಡ್ಕೊತಾ ಇದ್ದೀನಿ. ಸೊ ಅವಳು ಲಿಕ್ವಿಡನ್ನು ಕಳಿಸಿದ್ಲು. ಇದಕ್ಕೆ ಏನು ಮಾಡೋಣ ನಾವು, ಡ್ರ್ಯಾಗನ್ ರೇಂಜ್. ಸೊ ಡ್ರ್ಯಾಗನ್ ರೇಂಜ್ ಅಟ್ಯಾಕ್ ಯೂಸ್ ಮಾಡಿದ್ರು ಬಾಡಿ ಸ್ಲ್ಯಾಮ್. ಅಯ್ಯೋ ಪ್ಯಾರಲೈಸ್ ಆಗೋಯ್ತು ಅವರು. ಚಾರ್ಮೆಂಡರು ಡಿಸೇಬಲ್ ಯೂಸ್ ಮಾಡ್ತು, ಬಟ್ ಸ್ಟಿಲ್ ನಾವು ಫ್ಲೇಮ್ ಥ್ರೋವರ್ ಯೂಸ್ ಮಾಡೋಣ, ಯಾಕಂದರೆ ಫಿಸಿಕಲ್ ಅಟ್ಯಾಕ್ ಅಲ್ಲ, ದೂರದಿಂದ ಅಟ್ಯಾಕ್ ಮಾಡೋದು. ಸೊ ಕ್ಲಿಫೇಬಲ್ ಅಂದರೆ ಕ್ಲಿಫೇರಿಯ ನೆಕ್ಸ್ಟು ರೂಪ ಕ್ಲಿಫೇಬಲ್ನ ಕಳಿಸಿದ್ಲು. ನಾವು ಎಸ್ಪಿಯೋನ್ನ ಕಳಿಸೋಣ. ಎಸ್ಪಿಯೋನ್ ಯೂಸ್ ಸೈಕೇಕ್. ನೋಡಿ ಅರ್ಧ ಲೈಫ್ ಹೋಯ್ತು ಅದ್ರದ್ದು. ಸಿಟ್ರಸ್ ಬೇರೆ ತಿಂತ ಅದು ವಾಪಸ್ ಲೈಫ್ ಬಂತಲ್ಲ ಬರೋದಕ್ಕೆ ಪವರ್ ಜೆಮ್ನ ಯೂಸ್ ಮಾಡು. ಅಯ್ಯೋ ಅಷ್ಟೊಂದು ಇದಾಗಿಲ್ಲ, ಎಫೆಕ್ಟ್ ಆಗಿಲ್ಲ. ಸೊ ಇವಾಗ ನನ್ನ ಎಸ್ ಪಿ ಓನು ಕ್ಲಿಫೇರಿ ಮೇಲೆ ಲವ್ ಆಗಿಬಿಟ್ಟಿದೆ. ಅಟ್ಯಾಕ್ ಮಾಡಲ್ಲ ಗುರು, ಕನ್ಫ್ಯೂಸ್ ಆಗೋಯ್ತು. ಫೆಲ್ ಇನ್ ಲವ್ ನೋಡ್ರಿ, ಇಮ್ಮೊಬಲ್ ಬೈ ಲವ್ ವಾಟರ್ ಪಲ್ಸ್. ಪೋಕಿಮೋನ್ ಚೇಂಜ್ ಮಾಡ್ಬೇಕು ಇವಾಗ, ಹಿಂಗಾದರೆ ಆಗಲ್ಲ ಇಲ್ಲಾಂದರೆ. ಸೊ ಬಡ್ಯೂನ ಕಳ್ಸೋಣ. ವಾಟರ್ ಪಲ್ಸ್ ಇದಕ್ಕೇನೂ ಆಗಲ್ಲ, ಗ್ರಾಸ್ ಟೈಪ್ ಪೋಕಿಮಾನಲ್ಲಿ ಏನೂ ಆಗಲ್ಲ. ಸೊ ಬಡ್ಯೂ ಏನು ಮಾಡುತ್ತೆ, ರಿಫ್ಲೆಕ್ಟ್ ಯೂಸ್ ಮಾಡ್ತು. ನಾನು ಸ್ಟನ್ಸ್ಪೋರ್ ಯೂಸ್ ಮಾಡ್ತೀನಿ. ಅಯ್ಯೋ ಅದು ವರ್ಕ್ ಆಗಿಲ್ಲ ಗುರು ಇದಕ್ಕೆ. ಇದನ್ನು ಲವ್ಗೆ ಬಿಡಿಸ್ಕೊಂಬಿಡ್ತಾ. ನೋಡು ಗುರು, ಅವಳು ಅದಕ್ಕೆ ಸ್ಟ್ರಾಂಗ್ ಟ್ರೈನರ್ ಅನ್ನೋದು. ನಾನು 2 ಪೋಕಿಮೋನ್ ಏನು ಮಾಡೋಕ್ಕೆ ಆಗ್ತಿಲ್ಲ ಅವಳಿಗೆ. ಲವಲ್ಲಿ ಬಿಡಿಸ್ಕೊಂಬಿಡ್ತಾ ಇದ್ದಾರೆ ಅವ್ರ ಪೋಕಿಮೋನ್ಗಳು, ನನ್ನ ಪೋಕಿಮೋನ್ನ. ಸೊ ಚಾರ್ಮಿಲಿಯನ್ ಹೋಗು. ವಾಟರ್ ಪಲ್ಸ್ ಸೂಪರ್ ಎಫೆಕ್ಟಿವ್. ಯಾಕೋ ಚಾರ್ಮಿಲಿಯನ್ ಸೋಲುತ್ತೆ, ಯಾಕಂದ್ರೆ ವಾಟರ್ ಪಲ್ಸ್ ಯೂಸ್ ಮಾಡ್ತಾನೆ ಇದ್ದಾಳೆ. ನೋಡು ಸೋತೋಯ್ತು. ಇದೇ ಗುರು ಆಗಲ್ಲ. ಟೋಟೋಡೈಲು ಅಯ್ಯೋ ಇದೇನು ಮಾಡೋಕ್ಕಾಗಲ್ಲ ಬಿಡುಗರು. 16ನೇ ಲೆವೆಲ್ ಇದೆ. ಚಾರ್ಜ್ ಬೀಮ್ ಎಲೆಕ್ಟ್ರಿಕ್ ಅಟ್ಯಾಕು, ಅದು ವಾಟರ್ ಟೈಪ್ ಪೋಕಿಮಾನ್ ಮೇಲೆ ಎಲೆಕ್ಟ್ರಿಕ್ ಅಟ್ಯಾಕು. ಸೊ ಎಲೆಕ್ಟ್ರಿಕ್ ಅಟ್ಯಾಕ್ ಬಂದ್ಬಿಟ್ಟು ಸೂಪರ್ ಎಫೆಕ್ಟಿವ್ ಅದು ಟೋಟೋಡೈಲ್ಗೆ. ಸೊ ಅದು ನೆಂಗ್ಸ್ಕೊಂತು. ಇವಾಗ ಪಿಕಾಚುಂಗ್ ಕಳಿಸಿದ್ದೀನಿ. ಥಂಡರ್ ಬೋಲ್ಟ್. ಇನ್ನು ಸ್ವಲ್ಪ ಲೈಫ್ ಇದೆ ಗುರು, ಇದನ್ನು ಸೋಲ್ಸ್ಬಿಟ್ರೆ ಸಾಕಾಗಿರುತ್ತೆ. ನೆಕ್ಸ್ಟು ಯಾವ ಪೋಕಿಮಾನ್, ಅಯ್ಯೋ ಸೂಪರ್ ಪೋಷನ್. ಏನು ಹಿಂಗೆ ಮೋಸ ಮಾಡ್ತೀರಾ ನೀವುಗಳು? ಸೂಪರ್ ಪೋಷನ್ ಅದು ಇದು ಹಾಕ್ಕೊಂಡು ತಿಕ್ಕಾ ಮುಚ್ಕೊಂಡು ಗೇಮ್ ಥರ ಆಡೋಕ್ಕಾಗಲ್ವಾ? ಸೂಪರ್ ಪೋಷನ್ ಬೇರೆ ಯೂಸ್ ಮಾಡ್ತಾರಪ್ಪ. ವಾಟ್ ವಿಲ್ ಪಿಕಾಚು ಟು ಏನು ಮಾಡುತ್ತೆ ಅದು ಹೇಳ್ರಿ? ಏನ್ರಿ ಮಾಡುತ್ತೆ ಪಿಕಾಚು? ಅಟ್ರ್ಯಾಕ್ಟು ಇದನ್ನು ಲವ್ಗೆ ಬೀಳ್ಸ್ಕೊತ. ನಾನು ಪೋಕಿಮೋನ್ ಇವಾಗ ಹೆಲ್ಪ್ಲೆಸ್ ಸಿಚುವೇಶನ್. ನಾನು ಏನು ಮಾಡೋದು ನಂಗೆ ಅರ್ಥ ಆಗ್ತಾಯಿಲ್ಲ. ಪಿಕಾಚುದು ಹೆಲ್ತ್ ನೋಡಿ ಇಷ್ಟು ಕಡಿಮೆ ಆಗೋಯ್ತು. ಸೊ ಹೋಗ್ತೇವೆ ಪಿಕಾಚು ಹೊಂಟೆ ಹೋಯ್ತು, ಹೇಳ್ತಿದ್ದಂಗೆ ಹೊಂಟೋಯ್ತು. ನೆಕ್ಸ್ಟ್ ಯಾವುದು? ಎಸ್ ಪಿ ಓನ್ ನೀನೇ ನೋಡ್ಕೊಬೇಕು. ಎಸ್ ಪಿ ಓನ್ ಕಮಾನ್. ಎಸ್ ಅಟ್ರ್ಯಾಕ್ ಮತ್ತೆ ಲವ್ ಬಿಡಿಸ್ಕೊಂತು, ಬಟ್ ಈ ಸಲ ಬಿಡಬೇಡ ಕಣೋ. ಈ ಸಲ ಎಸ್ ಪಿ ಓನ್ ಪವರ್ ಜೇಮ್ ಯೂಸ್ ಮಾಡು. ಇನ್ನೊಂದು ಸ್ವಲ್ಪ ಲೈಫ್ ಐತೆ, ತಡ್ಕೊಂಡು ಸೋಲ್ಸ್ಬಿಡು ಎಸ್ ಪಿ ಓನ್. ಸೈಕಿಕ್ ಆಗೋದಾಗಲಿ ಸೈಕಿಕ್ ಯೂಸ್ ಮಾಡ್ತೀನಿ. ಅಯ್ಯೋ ವರ್ಕೇ ಆಗ್ತಾಯಿಲ್ಲ ಅಟ್ಯಾಕು. ಇವಾಗ ವರ್ಕ್ ಆಯಿತು ಫೈನಲಿ. ಎಸ್ ಪಿ ಓನು ಕ್ಲಿಫೇಬಲ್ನ ಸೋಲ್ಸಿದಾಯಿತು. ಮಿಲ್ಕ್ ಟ್ಯಾಂಕ್. ಓಹೋ ಇದೇ ಗುರು ಅವಳದು ಸ್ಟ್ರಾಂಗೆಸ್ಟ್ ಪೋಕಿಮೋನು. ಅದೇನು ಸೂಪರ್ ಪೋಷನ್ ನಾನು ಯೂಸ್ ಮಾಡ್ತೀನಿ ಈ ಸಲ. ಬಾಡಿ ಸ್ಲ್ಯಾಮ್. ಇದಕ್ಕೆ ಇದೇ ಟೆನ್ಷನ್ ಆಗ್ತಿರೋದು ಇವಾಗ. ನನ್ನ ಪೋಕಿಮೋನ್ನೆಲ್ಲ ಹೆಲ್ಪ್ಲೆಸ್ ಆಗಿಬಿಟ್ಟಿದೆ. ಇದನ್ನ ಹೆಂಗೆ ಸೋಲ್ಸೋದು? ಎಸ್ ಪಿ ಓನ್ ಫೇಂಟೆಡ್. ಅಯ್ಯೋ ಟೋಟೋಡೈಲು ಇದೇನು ಮಾಡೋಕ್ಕಾಗಲ್ಲ ಇವಾಗ. ಟೋಟೋಡೈಲು ಬಾಡಿ ಸ್ಲ್ಯಾಮ್ ಬೇರೆ ಯೂಸ್ ಮಾಡ್ತಾಯಿದೆ ಇದು. ಸೊ ಏನು ಮಾಡೋದು ನನಗೆ ಇವಾಗ ಅರ್ಥ ಆಗ್ತಿಲ್ವಲ್ಲ. ಟೋಗೆಪಿ ನೋಡೋಣ, ಟೋಗೆಪಿ ಏನಾದರೂ ಮಾಡುತ್ತಾ? ಗುರು ಟೋಗೆಪಿ ಮಗು ಮೇಲೆ ಬಾಡಿ ಸ್ಲ್ಯಾಮು ಹೊಟ್ಟೆ ಐಸಕ್ತಂಗೆ ಆಗ್ಬಿಟ್ಟಿರುತ್ತೆ ಅದಕ್ಕೆ. ಸೊ ಎಲ್ಲನೂ ನೋಡಿ ಅಷ್ಟೇ. ನನ್ನ ಪೋಕಿಮೋನ್ ಎಲ್ಲ ಸೋತೆ ಹೋಗ್ಬಿಟ್ಟೆ ನಾನು. ಬ್ಲ್ಯಾಕ್ ಔಟ್. ಅಯ್ಯೋ ನಾನು ಸೋತೋದ್ನಲ್ಲ ಗುರು. ಅಯ್ಯೋ ಬಿಡಿ ಪರವಾಗಿಲ್ಲ. ಸೊ ನೆಕ್ಸ್ಟು ಈ ಸಲ ಹೋಗೋಣ. ಈ ಸಲ ಸೋಲ್ಸೋಣ. ಫಸ್ಟು ನನ್ನ ಪೋಕಿಮೋನೆಲ್ಲ ನಾನು ಟ್ರೈನ್ ಮಾಡಬೇಕು, ಸಖತ್ ಟ್ರೈನ್ ಮಾಡಬೇಕು.
ಸುಮ್ಮನೆ ಹಂಗೆ ಬ್ಯಾಟಲಿಗೆ ತೊಗೊಂಡೋಗ್ಬಿಟ್ಟೆ. ಲೆವೆಲ್ ಬೇರೆ ಇರಲಿಲ್ಲ. ಅವಳದು 24 ಲೆವೆಲ್ ಇತ್ತು ಅಂದರೆ ನಂದು 16 ಲೆವೆಲ್ ಇತ್ತು. ಸೊ ಗಾಯ್ಸ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಫಸ್ಟು ಪೊಕಿಮೋನೆಲ್ಲ ಟ್ರೈನ್ ಮಾಡಬೇಕು. ಸೊ ಪವರ್ಫುಲ್ ಇಲ್ಲ ನನ್ನ ಪೊಕಿಮೋನು. ಸೊ ನಾನು ಟ್ರೈನ್ ಮಾಡ್ತೀನಿ. ನಾನು ಟ್ರೈನ್ ಮಾಡೋದನ್ನ ಶಾರ್ಟ್ಸ್ ಮಾಡಾಕ್ತೀನಿ ಯೂಟ್ಯೂಬಲ್ಲಿ. ಸೊ ನೋಡಿರಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಅದೇನಿಗೂ 2 ಸಲ ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಇನ್ನೊಂದು ಎಪಿಸೋಡ್ ಸಿಗೋಲ್ಲ. ಓಕೆ, ಟೇಕ್ ಕೇರ್. ಜೈ ಕರ್ನಾಟಕ ಮಾತೆ. ಓಕೆ ಫ್ರೆಂಡ್, ಬಾಯ್.